आप देख रहे हैं बीजापुर इन्फो। मैं आपके साथ जफर कलादगी। आज बीजापुर में कांग्रेस और जेडीएस के वरिष्ठ नेताओं ने एक साझा प्रेस कॉन्फ्रेंस करते हुए बीजेपी और पीएम मोदी पर जमकर निशाना साधा। कहा, पिछले 5 सालों में मोदी सरकार पूरी तरह विफल रही है। ऐसे ही बीजेपी प्रत्याशी केंद्रीय मंत्री होते हुए बीजापुर का विकास करने में रमेश जिगजिंगी विफल रहे हैं। इस बार जिले से कांग्रेस जेडीएस साझा उम्मीदवार डॉक्टर सुनीता चौहान की जीत पक्की होने का भरोसा भी जताया। कई राजनीतिक मुद्दों पर बात की इन दोनों पार्टी के नेताओं ने। इस मौके पर जेडीएस कैंडिडेट सुनीता चौहान, होम मिनिस्टर एमबी पाटिल, हेल्थ मिनिस्टर शिवानंद पाटिल, हॉर्टिकल्चर मिनिस्टर एमसी मनगोली, एमएलए यशवंतराव पाटिल, एमएलए देवानंद चौहान, एमएलसी सुनील गौड़ा पाटिल, एमएलसी प्रकाश राठौड़ के अलावा राज्य के मंत्री और पदाधिकारी रहे मौजूद। बीजेपी ಅಭ್ಯರ್ಥಿಗಳಾದಂತ ಮಾಜಿ ಕೇಂದ್ರ ಸಚಿವರು ನಾಮಪತ್ರ ಸಲ್ಲಿಸುವುದನ್ನು ಕಳೆತಾವು ನೋಡಿದಿರಿ। ಇಂದು ಸಹೋದರಿ ಶ್ರೀಮತಿ ಸುನೀತಾ ದೇವಾನಂದ್ ಚೌಹಾಣ್ ಅವರು ನಾಮಪತ್ರ ಸಲ್ಲಿಕೆ ಒಂದು ಕಾರ್ಯಕ್ರಮ ನೋಡಿದೆ। ಬಹುಶಃ ಅದರ ಒಂದು 20 ಪಟ್ಟು ಇವತ್ತು ಜನ ಇಲ್ಲಿ ನಾಮಪತ್ರ ಸಲ್ಲಿಕೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಇವತ್ತು ಎಲ್ಲರೂ ಭಾಗವಹಿಸಿದ್ದಾರೆ। ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಏನು 10 ತಿಂಗಳಿಂದ ಈ ಜಾತಿವಾದಿ ಪಕ್ಷ ಬಿಜೆಪಿಯನ್ನ ದೂರ ಇಡಬೇಕು ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಅವರು ತೀರ್ಮಾನದಂತೆ ನಾವು ಕುಮಾರಸ್ವಾಮಿ ಅವರನ್ನ ಜಾತ್ಯತೀತ ಜನತಾ ದಳದ ನಾಯಕರನ್ನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ದಿವಸ ನಾವು 80 ಸೀಟ್ಗಳನ್ನು ಪಡೆದುಕೊಂಡಿದ್ರು ಕೂಡ ಒಂದು ಇಲ್ಲಿಂದ ಒಂದು ಸಂದೇಶ ಹೋಗಬೇಕು ಕರ್ನಾಟಕದಿಂದ ಅಂತ ಹೇಳಿ ಕುಮಾರಸ್ವಾಮಿ ಅವರು ಜಾತ್ಯತೀತ ದಳಕ್ಕೆ ಒಂದು ದಿವಸ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡುವ ಮೂಲಕ ಒಂದು ಹೊಸ ಅಧ್ಯಾಯವನ್ನು ಇವತ್ತು ದಿವಸ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಪ್ರಾರಂಭ ಮಾಡಿರುವಂಥದ್ದು। ಏನಪ್ಪ ಇವತ್ತು ನಾಮಪತ್ರ ಸಲ್ಲಿಕೆ ಇದೆ, ಆ ನಾಮಪತ್ರ ಸಲ್ಲಿಕೆಯಲ್ಲಿ ಇವತ್ತು ದಿವಸ ಕಾಂಗ್ರೆಸ್ ಮತ್ತು ಜಾತ್ಯತೀತ ದಳದವರು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ದಿವಸ ಬರ್ತಾರ ಅಂತ ಹೇಳಿ ಇವತ್ತು ದಿವಸ ಕಾರ್ಯಕರ್ತರು ನಾಯಕರು ಅಂತ ಹೇಳಿ ಎಲ್ಲರ ಮುಂದೆ ಒಂದು ಪ್ರಶ್ನೆ ಇದೆ। ಬಹುಶಃ ಆ ಪ್ರಶ್ನೆಗೆ ಇವತ್ತು ದಿವಸ ಉತ್ತರ ಸಿಕ್ಕಿದೆ। ಇವತ್ತು ದಿವಸ ಇವತ್ತು ಎಲ್ಲ ಮನಗೂಳಿಯವರು ಹಿರಿಯರ ಮನಗೂಳಿಯವರ ನೇತೃತ್ವದಲ್ಲಿ ನಾನು, ಶಿವಾನಂದ ಪಾಟೀಲ್ರು, ಯಶವಂತರಾಯಗೌಡರು, ನಾಡಗೌಡರು, ರಾಜು ಅಲ್ಗೂರು, ಗಡ್ಡಕೋಟ್ ಅವರು, ಪ್ರಕಾಶ್ ರಾಠೋಡ್ ಅವರು, ಮುಶ್ರೀಫ್ ಅವರು ಎಲ್ಲರೂ ಮತ್ತು ಜಾತ್ಯತೀತ ಜನತಾ ದಳದ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರು ಎಲ್ಲ ನಮ್ಮ ಎಲ್ಲ ಬ್ಲಾಕ್ ಅಧ್ಯಕ್ಷರು ಕೂಡ ದಿವಸ ಭಾಗವಹಿಸಿದ್ರು। ಎರಡೂ ಪಕ್ಷದ ಅವ್ರ ಪಕ್ಷದ ತಾಲೂಕಾ ಅಧ್ಯಕ್ಷರುಗಳು ಭಾಗವಹಿಸಿದ್ರು। ಹೀಗಾಗಿ ನಾವು ಒಟ್ಟಾಗಿ ಇವತ್ತು ನಮ್ಮ ಉದ್ದೇಶ ಈ ದೇಶದಲ್ಲಿ ಇವತ್ತು ಏನು 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರು ಬಹಳಷ್ಟು ಭರವಸೆಗಳನ್ನ ಕೊಟ್ಟಿರುವಂತದ್ದು ಅದೆಲ್ಲವೂ ಕೂಡ ತಮ್ಗೆ ಗೊತ್ತಿದೆ। ಉದಾಹರಣೆಗಾಗಿ ವಿದೇಶದಲ್ಲಿರುವಂತಹ ಕಪ್ಪು ಹಣ ತಂದು ಎಲ್ಲರ ಅಕೌಂಟಿಗೆ 15 ಲಕ್ಷ ರೂಪಾಯಿ 100 ದಿನಗಳಲ್ಲಿ ಹಾಕ್ತೀವಿ ಅಂತ ಹೇಳಿದ್ರು। 5 ವರ್ಷ ಆಯ್ತು, ಅದ್ಯಾವುದು ಆಗ್ಲಿಲ್ಲ। ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು। 5 ವರ್ಷದಲ್ಲಿ 10 ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕಾಗಿತ್ತು, ಆದ್ರೆ ದುರ್ದೈವಶಾತ್ ಇದ್ದಂತ ಉದ್ಯೋಗಗಳು ಕಡಿಮೆ ಆಗಿದ್ದಾವೆ। ಯಾಕಂದ್ರೆ ನೋಟ್ ಬ್ಯಾನ್ ಆದ್ಮೇಲೆ ಬಹಳಷ್ಟು ಉದ್ಯೋಗಗಳು ಹೊರತು ಬಿದ್ದಿದ್ದಾವೆ। ಅಚ್ಚೇ ದಿನ ಆಯಗ ಅಂತ ಹೇಳಿ ಅಚ್ಚೇ ದಿನ ಇವತ್ತು ದಿವಸ ಯುವಕರಿಗೆ ಬರಲಿಲ್ಲ, ರೈತರು ಸಾಲ ಮನ್ನಾ ಆಗ್ಲಿಲ್ಲ। 72,000 ಕೋಟಿ ಯುಪಿಎ ಸರ್ಕಾರದಾಗ ರೈತರು ಸಾಲ ಮನ್ನಾ ಮಾಡಿರುವಂತದ್ದು, ವಿಪಿ ಸಿಂಗ್ ಅವರು ಇದ್ದಾಗ 10,000 ಕೋಟಿ ರೂಪಾಯಿ ಬಡ್ಡಿ ಮನ್ನಾ ಮಾಡಿರುವಂತದ್ದು ಎಲ್ಲ ಉದಾಹರಣೆಗಳು ತಮ್ಮ ಮುಂದಿದ್ದಾವೆ। ರೈತರಿಗೆ ಒಳ್ಳೆ ದಿನ ಬರಲಿಲ್ಲ, ನೋಟ್ ಬ್ಯಾನ್ ಮಾಡಿ GST ಸರಿಯಾಗಿ ಇಂಪ್ಲಿಮೆಂಟೇಷನ್ ಮಾಡಲಾರದೆ ವ್ಯಾಪಾರಸ್ಥರಿಗೂ ತೊಂದರೆ ಆಯ್ತು, ಸಣ್ಣ ಪುಟ್ಟ ವ್ಯಾಪಾರಗಳು ಬಹಳಷ್ಟು ತೊಂದರೆ ಆಯ್ತು। ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಿರೋದು ಯುವಕರಿಗೆ ಇವತ್ತು ನ್ಯಾಯ ಸಿಕ್ಲಿಲ್ಲ, ಉದ್ಯೋಗ ಸಿಕ್ಲಿಲ್ಲ। ಎಲ್ಲಾ ರಂಗದಲ್ಲಿ ಇವತ್ತು ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಫಲಗೊಂಡಿದ್ದಾರೆ। ಮತ್ತೆ ಇಲ್ಲಿ ನಮ್ಮ ಅಭ್ಯರ್ಥಿಗಳು ಕೇಂದ್ರ ಸಚಿವರು, ಅದರಲ್ಲಿ ವಿಶೇಷವಾಗಿ ವಿಜಯಪುರ ಜಿಲ್ಲೆ, ಬರಗಾಲ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಹಣೆಪಟ್ಟನ್ನು ಕಟ್ಕೊಂಡಿದ್ದೀವಿ ನಾವು। ಅದರ ಆವಿಷ ಹಾಕ್ಲಿಕ್ಕೆ 5 ವರ್ಷ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ ನಾನು ನೀರಾವರಿ ಸಚಿವರಾಗಿ ನಮ್ಮ ಪಕ್ಷದ ಎಲ್ಲ ಶಿವಾನಂದ ಪಾಟೀಲ್, ಯಶವಂತರಾವ್ ನಾವೆಲ್ಲರೂ ಕೂಡ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ। ಇವರು ಕೇಂದ್ರದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವರು। ಇಂಡಿ ತಾಲೂಕಾ ಬಹುಶಃ ಅತ್ಯಂತ ಬರಪೀಡಿತ ಪ್ರದೇಶ, ಅಲ್ಲಿ ಭೀಮಾ ನದಿಯಲ್ಲಿ ಒಂದು ನೀರಿನ ಒಂದು ಕೊರತೆ ಇರುವುದರಿಂದ ಕುಡಿ ನೀರಿನ ಅಭಾವ। ಪ್ರತಿ ವರ್ಷ ನಾವು 150-200 ಟ್ಯಾಂಕ್ ಅನ್ನು ಯಶವಂತರಾವ್ ಶಾಸಕರು ಇವರು
ಕುಡಿಯುವ ನೀರಿನ ಸಚಿವರಾಗಿ, ಕೇಂದ್ರ ಸಚಿವರಾಗಿ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ? ಏನಾದರೂ ಬಹುಹಳ್ಳಿಗಳ ಕುಡಿಯುವ ನೀರು ಯೋಜನೆ 1,000-2,000 ಕೋಟಿ ರೂಪಾಯಿ ಯೋಜನೆಗಳನ್ನೆಲ್ಲ ನಮಗೆ ಕೊಟ್ಟಿದ್ದಾರ? ಕೊಟ್ಟಿಲ್ಲ ಸರ್. ಇವ್ರು ಹೇಳ್ತಾರೆ ನರೇಂದ್ರ ಮೋದಿ ಅವರು ನೋಡಿ ಓಟ್ ಹಾಕ್ರಿ ಅಂತ ಹೇಳಿ. ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ? ಬರೀ ಮನ್ ಕಿ ಬಾತ್, ಕಾಮ್ ಕಿ ಬಾತ್ ಇಲ್ಲ, ಬರೀ ಮಾತುಗಳು ಹೇಳಿದ್ರು. ನರೇಂದ್ರ ಮೋದಿ ಅವರು ವಿಫಲರಾಗಿದ್ದಾರೆ. ನಮ್ಮ ಸಂಸದರು, ಕೇಂದ್ರ ಸಚಿವರಂತರೂ ಬಹುಶಃ 20 ವರ್ಷದ ಅವಧಿಯಲ್ಲಿ ಸಹ ಒಂದೇ ಒಂದು ಪ್ರಶ್ನೆಯನ್ನು ಕೂಡ ಅವರು ಸಹ ಪಾರ್ಲಿಮೆಂಟ್ ನಲ್ಲಿ ಕೇಳಿಲ್ಲ. ಕೆಲಸ ಮಾಡುವಂತ ದೂರ ಉಳಿತು. ಹೀಗಾಗಿ ಜನ ಇವತ್ತು ದಿವಸ ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ದಿವಸ ಈ ಬಿಜೆಪಿ ಮೇಲೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಬಿಜೆಪಿ ಮತ್ತು ಕೇಂದ್ರ ಸಚಿವರು ಮೇಲೆ ಇವತ್ತು ದಿವಸ ಸಂಪೂರ್ಣವಾಗಿ ಇವತ್ತು ಅಸಮಾಧಾನ ಹೊಂದಿದ್ದಾರೆ. ಇವತ್ತು ಬೃಹತ್ ಸಂಖ್ಯೆಯಲ್ಲಿ ಇವತ್ತು ದಿವಸ ನಾಮಪತ್ರ ನಾವು ಸಲ್ಲಿಕೆಯನ್ನು ಸಹ ಏನು ಇವತ್ತು ಮಾಡಿದ್ದೀವಿ. ಇದರ ನಂತರ ಈ ಒಂದು ಪತ್ರಿಕಾ ಗೋಷ್ಠಿಯ ಉದ್ದೇಶ ನಮ್ಮಲ್ಲಿ ಒಕ್ಕಟ್ಟಿದೆ. ನಾವು ಒಕ್ಕಟ್ಟಿನಿಂದ ಈ ಚುನಾವಣೆಯನ್ನ ಎರಡೂ ಪಕ್ಷದವರು ಸಹ ನಾವು ಎದುರಿಸ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರು ಏನು ಸರ್ಕಾರ ಇದೆ, ಸರ್ಕಾರವನ್ನು ತೆಗಿಬೇಕು. ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು. ಆ ದಿಶೆಯಲ್ಲಿ ಕರ್ನಾಟಕದಲ್ಲಿ ನಾವು 20 ಸೀಟ್ಗಿಂತ ಜಾಸ್ತಿ ಸೀಟ್ಗಳನ್ನ ಈ ಮೈತ್ರಿ ಕೂಟ ಇವತ್ತು ಸಹ ಏನು ಕಾಂಗ್ರೆಸ್ ಮತ್ತು ಜಾತ್ಯತೀತ ಜನತಾದಳದೆ ಅದನ್ನ ಪಡ್ಕೊಳ್ಬೇಕು ಅನ್ನೋ ಒಂದು ಸಂಘಟಿತ ಒಂದು ಹೋರಾಟ ಇವತ್ತು ಸಹ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಮತ್ತು ಜಾತ್ಯತೀತ ಜನತಾದಳ ಒಟ್ಟಿಗೆ ಇವತ್ತು ಹಿರಿಯರಾದ ಮನಗೂಳಿ ಅವರಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡಿ ಈ ಚುನಾವಣೆಯನ್ನ ನಾವು ಎದುರಿಸ್ತೇವೆ. ನಿಶ್ಚಿತವಾಗಿಯೂ ನಾವು ಕೂಡ ಕನಿಷ್ಠ ಪಕ್ಷ 1 ಲಕ್ಷಕ್ಕಿಂತ ಜಾಸ್ತಿ ಮತಗಳಿಂದ ಇವತ್ತು ಸಹ ನಾವು ಈ ವಿಜಯಪುರ ಸೀಟನ್ನ ಇವತ್ತು ನಾವು ಮೈತ್ರಿ ಕೂಟ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಿ ಆ ದಿಶೆಯಲ್ಲಿ ಬರುವಂತ ದಿವಸಗಳಲ್ಲಿ ನಮ್ಮ ಚುನಾವಣೆ ಪ್ರಚಾರ ಕೂಡ ನಾವು ಜಂಟಿಯಾಗಿ ಎಲ್ಲರೂ ಕೂಡ ಮಾಡ್ತೀವಿ ಟೀಮ್ ಲೀಡರ್ಶಿಪ್ ನಲ್ಲಿ. ಈ ಹಿನ್ನೆಲೆಯಲ್ಲಿ ಬಹಳ ಕರ್ನಾಟಕದಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗುವಂಥ ಚುನಾವಣೆ ಆಗ್ತಿದೆ ಅಂತ ನಮ್ಮ ನಂಬಿಕೆ ಇದೆ. ಬೇರೆ ಬೇರೆ ಜಿಲ್ಲೆಗಳ ಬಗ್ಗೆ ನಾವು ಮಾತನಾಡಕ್ಕೆ ಹೋಗೋದಿಲ್ಲ. ಒಟ್ಟಾರೆ ಈಗ 21 ಸೀಟು ಕಾಂಗ್ರೆಸ್ ಅವ್ರಿಗೆ, 7 ಸೀಟು JDS ಅವ್ರಿಗೆ, ಇದು 28 ಸೀಟು ಒಂದೇ ಪಕ್ಷದ ಅಭ್ಯರ್ಥಿಗಳು ಅನ್ನುವಂಥ ಭಾವನೆಯಿಂದ ನಾವು ಕೆಲಸ ಮಾಡ್ತೀವಿ. ಎಲ್ಲ ಕಡೆಗೆ ಜನ BJP ಅವರ 5 ವರ್ಷ ಆಡಳಿತವನ್ನು ನೋಡಿ ಇವತ್ತು ಜನ ಭ್ರಮಣಿಸ್ತಾರೆ. ಇನ್ನೊಬ್ಬರು ಹೇಳ್ತಿದ್ರು ಹಾವೇರಿ ಒಳಗೆ, ನರೇಂದ್ರ ಮೋದಿ ಅವ್ರ ಮಾತು ಕೇಳಿದ್ರೆ ಗಿಡದಾಗಿನ ಮಂಡ್ಯ ಕೈ ಬಿಡ್ತಾವ ಅನ್ನೋ ಮಾತನ್ನು ಹೇಳಿದ್ರು. ಅಂದ್ರೆ ಬರೇ ಮಾತು, ಭಾಷಣ, ಉದ್ಯೋಗ ಏನಿಲ್ಲ ಅನ್ನೋದು ಗೊತ್ತಾಗಿದೆ. ಎಲ್ಲ ಜಾತ್ಯತೀತ ವ್ಯವಸ್ಥೆಯಲ್ಲಿರುವಂಥ ಎಲ್ಲ ಜನ ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ಎದುರಿಸ್ತಾರೆ. ಹೀಗಾಗಿ ಅತ್ಯಧಿಕ ಹೆಚ್ಚು ಸೀಟುಗಳನ್ನು ಕರ್ನಾಟಕದಲ್ಲಿ ಈ ಸಮ್ಮಿಶ್ರ ಸರ್ಕಾರದ ನೇತೃತ್ವ ನಡೆದಂಥ ಮೈತ್ರಿ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನುವಂಥ ನಂಬಿಕೆ. ಬಿಜಾಪುರ ಜಿಲ್ಲೆಯಲ್ಲಿ ಪ್ರಾಮಿನೆಂಟ್ಲಿ ನೋಡಬೇಕಾದ್ರೆ BJP ಏನು ಯಾವುದೇ ಪೊಸಿಷನ್ನಲ್ಲಿಲ್ಲ. ನಾವು ಇರೋರೇ ಕಾಂಗ್ರೆಸ್ಸು ದಳದವರು. ನಮ್ಮ ಸ್ಟ್ರೆಂತ್ ಯುನೈಟ್ ಆಗಿ ಇವತ್ತು ಒಂದಾಗಿ ಫೈಟ್ ಮಾಡ್ತಾ ಇದ್ದೀವಿ. ಹೋದ ಸರ್ತಿ ಹೌದು ನಾವು ಹೇಳಿದ್ವಿ 7 ಜನ ಶಾಸಕರಿದ್ವಿ, ನಾವು ಕಳ್ಕೊಂಡ್ವಿ. ಆದರೆ ಮೋದಿಯವ್ರು ಮಾತನಾಡ್ದಂಗೆ, MB ಪಾಟೀಲ್ ಹೇಳ್ದಂಗೆ ಅವು ಯಾವ ಭರವಸೆ ಇವತ್ತು ಈಡೇರಿಲ್ಲ ಅಂತೇಳಿ ಸಾಮಾನ್ಯ ಜನ ಇವತ್ತು ನಾವೇನು ಎಲ್ಲರಿಗೆ ಜೀಪ್ ಕೊಟ್ಟು ಜನರಿಗೆ ದುಡ್ಡು ಕೊಟ್ಟು ಕರೆಸಿಲ್ಲ. ಆದರೆ ಅವರು ವೈಯಕ್ತಿಕ ಹುಮ್ಮಸ್ನಿಂದನೇ ಇವತ್ತು ಬಂದಿದ್ದಾರೆ. ಮತ್ತು ವಿಶೇಷವಾಗಿ ಬಾಗಲಕೋಟೆ ಮತ್ತು ಬಿಜಾಪುರದಲ್ಲಿ 2 ಹೆಣ್ಮಕ್ಳಿಗೆ ಅವಕಾಶ ಮೊದಲೇ ಬಾರಿಗೆ ಸಿಕ್ಕಿರೋದ್ರಿಂದ ನಮಗೊಂದು ಆತ್ಮವಿಶ್ವಾಸ ಇದೆ. ಹೆಣ್ಮಕ್ಳು ಬಹುಸಂಖ್ಯಾತರು ನಮ್ಮ ಪರ ಮತದಾನ ಮಾಡ್ತಾರೆ ಬಾಗಲಕೋಟೆ ಮತ್ತು ಬಿಜಾಪುರದಲ್ಲಿ. ಇವರಿಬ್ಬರು ಗೆಲುವು 100% ನಿಶ್ಚಿತ. ರೀಸನ್ ಬಿಹೈಂಡ್ 15 ವರ್ಷ ಅಲ್ಲಿ ಇರ್ತಕ್ಕಂಥ ಲೋಕಸಭಾ ಸದಸ್ಯರು, ಇಲ್ಲಿ ಇರ್ತಕ್ಕಂಥವ್ರು 10 ವರ್ಷ ಏನು ಮಾಡಿಲ್ಲ ಅನ್ನೋದು ಜನರಿಗೆ ಈಗಾಗಲೇ ಸಿದ್ಧ ಆಗಿಬಿಟ್ಟಿದೆ. ಇರ್ತಕ್ಕಂಥ ಮುಖವಾಡ ನೋಡಿ ಓಟ್ ಹಾಕ್ತಕ್ಕಂಥ ಕಾಲ ಹೋಯ್ತು. 5 ವರ್ಷ ಮೋದಿ ನೋಡಿ ನೋಡಿ ಜನರಿಗೆ ಬೇಜಾರಾಗಿದೆ. ಈಗ ಏನು ನೋಡಬೇಕಾಗಿದ್ದು ಲೋಕಲ್ ಅಭ್ಯರ್ಥಿನ ನೋಡಿ, ಲೋಕಲ್ ಸಮಸ್ಯೆಗಳನ್ನು ನೋಡಿ ಜನ ಮತದಾನ ಮಾಡ್ತಾರೆ. ನೋಡಿ, ಫಸ್ಟ್ ಈ 2 ಕ್ಷೇತ್ರ ಪಕ್ಷೇತರದವರೇ ಗೆದ್ದಿದ್ದು. ಇತಿಹಾಸ ಕೆಣಕಿದ್ರೆ 52ರಿಂದ ಎಲ್ಲ ಕಡೆ ಪಕ್ಷೇತರದವರೇ ಗೆದ್ದಿದ್ದು. ನಿಮ್ಗೆ ಅದು ಇರಲಿ. BJP ಈಗ ಹುಟ್ಟಿದೆ ಮತ್ತು ಒರಿಜಿನಲ್ BJP ಉಳಿದಿಲ್ಲ. ಈಗೆಲ್ಲ BJP ಇರೋದು ಮೋದಿ BJP ಇದೆ. ಅದ್ವಾನಿ BJP ಅಲ್ಲ, ವಾಜಪೇಯಿ BJP ಅಲ್ಲ ಇದು. ಖರ್ಗೆ ಸಾಹೇಬ್ರು ಇಲ್ಲೇ ಅದರ ಪಕ್ಕದಲ್ಲಿ ಗುಲ್ಬರ್ಗಾ ಸೀಟು ಕೇಳಿ ಜಲವಾದಿ ಸಮುದಾಯ ಅವ್ರಿಗೂ ಕೂಡ ಪಾಪ ಬಹಳ ಬೇಡಿಕೆ ಇತ್ತು. ಅವರು ಕೂಡ ಅರ್ಹರಿದ್ರು ಎಲ್ಲರೂ ಕೂಡ. ಯಾಕಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಕೂಡ ಜಲವಾದಿ ಸಮುದಾಯ ಇಲ್ಲಿತ್ತು. ಅವ್ರಿಗೆ ಕೂಡ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಸಹ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಈ ಸೀಟು ಬಂದಿದ್ರೆ ನಾವು ಆ ಚಿಂತನೆಯನ್ನು ಮಾಡ್ತಾ ಇದ್ವಿ. ಆದ್ರೆ ಇವತ್ತು ಸಹ ಈ ಅವ್ನ ಅನಿಶ್ಚಿತ ಇದರಲ್ಲಿ ಈಗ ನಾವು 7 ಸೀಟ್ ಬಿಟ್ಟು ಕೊಡುವಂತ ಒಪ್ಪಂದ ಬಂದಾಗ ಅದು ಈ ಸೀಟು ಜಾತ್ಯತೀತ ಜನತಾದಳಕ್ಕೆ ಹೋಗಿದೆ.
ಇಂಥ ಅನಿವಾರ್ಯ ಪರಿಸ್ಥಿತಿಗಳು ಇದಾಗಿದೆ. ಈಗಾಗಲೇ ಚಲವಾದಿ ಸಮುದಾಯ ಇವತ್ತು ಕೇವಲ ಇಷ್ಟೇ ಅಲ್ಲ, ಬಿಜಾಪುರ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ, ಡಾಕ್ಟರ್ ಪರಮೇಶ್ವರ್ ನೇತೃತ್ವದಲ್ಲಿ ಯಾವಾಗಲೂ ಕೂಡ ಟ್ರೆಡಿಷನಲಿ ನಮ್ಮ ಕಾಂಗ್ರೆಸ್ ಜೊತೆಗಿರ್ತಾರೆ, ಇಲ್ಲಿನೂ ಕೂಡ ಕಾಂಗ್ರೆಸ್ ಜೊತೆಗಿರ್ತಾರೆ. ರಾಜು ಅಲ್ಗೂರು ಅವರು ಕೂಡ ಒಂದು ಸಹ ನಾಮಪತ್ರಕ್ಕೆ ಸಲ್ಲಿಸಕ್ಕೆ ಬಂದಿದ್ರು. ನಾವು ಚರ್ಚೆ ಮಾಡ್ತೀವಿ, ಶಿವರಾಮ್ ಪಾಟೀಲ್ ಚರ್ಚೆ ಮಾಡ್ತಾರೆ, ಮನಗೂಳಿ ಅವರು ಚರ್ಚೆ ಮಾಡ್ತಾರೆ, ನಾಡಗೌಡರು, ಯಶವಂತ ಗೌಡ ಎಲ್ಲ ಚರ್ಚೆ ಮಾಡ್ತೀವಿ. ನಾವು ಕೂಡ ಬಹಳ ಪ್ರಯತ್ನ ಪಟ್ಟಿದ್ವಿ. ನಾನು ಶಿವರಾಮ್ ಪಾಟೀಲ್, ಯಶವಂತ ಗೌಡರು, ನಾಡಗೌಡರು ಅಂತಲೂ ಸಹ ಏನೇನು ಅದರಲ್ಲಿ ಹೇಳಕ್ಕೆ ಬರೋದಿಲ್ಲ. ಈಗ ಅದೇ ಇಷ್ಟೇ ಹೇಳ್ತೀನಿ, ನಾವು ಇಷ್ಟೇ ಅಂದ್ರೆ ಗುಲ್ಬರ್ಗಕ್ಕೆ ಹೋದ್ರು. ಈಗ ನಾನು ನಿಮಗೆ ಒಂದ್ ನಿಮಿಷ ಕಾರಣಕ್ಕೂ ನಾವು ಕ್ಷೇತ್ರನ ಕಾಂಗ್ರೆಸ್ ಇಂದ ಬಿಟ್ಕೊಡೋದಿಲ್ಲ. ಸ್ವಾಭಾವಿಕವಾಗಿ ನೋಡಿ, ಪ್ರಸಂಗ ಬರಲಿ ನಾವು ತಂದೆ ತರ್ತೀವಿ. ಪ್ರಯತ್ನ ಮಾಡಿದೀವಿ. ಹೌದಪ್ಪ, ನಿಜ ಈಗ ಬಿಡ್ಬೇಕಾಗಿದೆ, ತ್ಯಾಗ ಮಾಡೋ ಪರಿಸ್ಥಿತಿ ಬಂದಿಲ್ವಾ? 10 ಹಂತಗಳಿದೆ, ಈಗ ತ್ಯಾಗ ಮಾಡೋ ಪರಿಸ್ಥಿತಿ ಬಂದಿದೆ. ಈಗ ನಾನು ಅವ್ರಿಗೆ ಕೇಳ್ತೀನಿ, ಚಲವಾದಿ ಸಮುದಾಯಕ್ಕೆ ಬಿಜೆಪಿಯಿಂದ ಏನಾಗಿದೆ ಹೇಳಿ. ಸಂವಿಧಾನನೇ ಬದಲಾವಣೆ ಮಾಡ್ತಕ್ಕಂತ ಒಂದ್ ನಿಮಿಷ, ಚಾಮರಾಜನಗರ ಕೊಡ್ತೀವಿ, ಗುಲ್ಬರ್ಗ ಕೊಟ್ಟಿದೀವಿ. ಈಗ ನಾವ್ಯಾರು ಕೂಡ ಬಿಟ್ಕೊಡಕ್ ಒಪ್ಪಿರ್ಲಿಲ್ಲ. ಸಮನ್ವಯ ಸಮಿತಿ ಸಭೆಯಲ್ಲಿ ನಿರ್ಣಯ ಆದ್ಮೇಲೆ ನಾನಾಗ್ಲಿ MP ಪಾಟೀಲ್ ಆಗ್ಲಿ ತಲೆಬಾಗ್ಲೇಬೇಕಾಗ್ತದೆ. ನಾವು ಸಮ್ಮಿಶ್ರ ಸರ್ಕಾರ ನಡೆಸ್ತಾ ಇರೋದ್ರಿಂದ ಒಂದ್ ಸೀಟ್ ಅವ್ರಿಗೆ ಹೆಚ್ಚಾದ್ರೂ ಹೋಗಿರ್ಬೋದು, ಒಂದ್ ಸೀಟ್ ನಮಗೆ ಕಮ್ಮಿ ಬಂದಿರ್ಬೋದು. ಬಟ್ ಯಾವುದೇ ಕಾರಣಕ್ಕೂ ಸಮನ್ವಯ ಸಮಿತಿಯಲ್ಲಿ ಏನು ನಿರ್ಣಯ ಆಗ್ತದೆ ಅದಕ್ಕೆ ನಾವು ಎರಡೂ ಪಕ್ಷದವರು ಬದ್ಧರಾಗಿರ್ತಾರೆ. ಚಲವಾದಿ ಸಮುದಾಯದ ನಾಯಕತ್ವನ ಕಾಂಗ್ರೆಸ್ ಪಕ್ಷ ಎಲ್ಲ ಹಂತದ ಗೌರವ ಕೊಟ್ಟಿದೆ. ಇವತ್ತು ನಮ್ಮ ರಾಷ್ಟ್ರೀಯ ವಿರೋಧ ಪಕ್ಷದ ನಾಯಕ ಸ್ಥಾನಮಾನ ಸಹಿತ ಖರ್ಗೆ ಅವ್ರನ್ನ ನಾವು ಕಂಡಿದ್ದೀವಿ. ಇವತ್ತು ನಮ್ಮ ಸರ್ಕಾರ ಏನು ಸಮ್ಮಿಶ್ರ ಸರ್ಕಾರ ಇದೆ, ಇದರಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ. ಆ ಸಮುದಾಯಕ್ಕೆ ನಾವು ಯಾವ ರೀತಿ ಕಂಡಿದ್ದೀವಿ ಅನ್ನೋದನ್ನು ಎರಡನೇ ಮಾತಿಲ್ಲ, ಅದ್ರ ಒಪ್ಪೋತೀನಿ ನಾನು. ಬಿಜಾಪುರದಲ್ಲಿ ಅವ್ರ ಬೇಡಿಕೆ ಇತ್ತು, ಅದು ಅತ್ಯಂತ ಸೂಕ್ತವಾದಂಥ ಬೇಡಿಕೆ ಇತ್ತು. ಆದರೆ ಕೆಲವು ಕೊಡು ತಗೊಳ್ಳೋ ಮಧ್ಯದೊಳಗೆ ಅನಿವಾರ್ಯವಾಗಿ ಈ ಪರಿಸ್ಥಿತಿ ನಾವು ಹೊಂದ್ಕೋಬೇಕಾಗ್ತದೆ. ನಾವು ರಾಜು ಅಲ್ಗೂರ್ ಅವರಾಗಲಿ ಆ ಸಮುದಾಯದವರಿಗೆ ವಿಶ್ವಾಸ ತಗೊಳ್ಳುವಂಥ ಪ್ರಯತ್ನ ನಾವು ಮಾಡಿದ್ದೀವಿ. ನಮ್ಮ ಪಕ್ಷ ಅವ್ರನ್ನ ಗೌರವಿಸ್ತದೆ. ಭವಿಷ್ಯದೊಳಗೆ ಉತ್ತಮವಾದಂಥ ವಾತಾವರಣ ನಾವು ಸೃಷ್ಟಿ ಮಾಡ್ತೀವಿ. ಈ ಸರ್ಕಾರ ಉದುರಿ ಅಲ್ಲ, ನಗದಿ, ಗೊತ್ತಾಯ್ತಾ? ಮತ್ತೆ ನಾವು ಸುಮ್ಮನೆ ಮುಖಸ್ತುತಿ ಹೇಳ್ತಾ ಇಲ್ಲ. ಇವತ್ತು 44 ಲಕ್ಷ ರೈತರಿಗೆ ಇವತ್ತು ಮನ್ನಾ ಆಗ್ತಾ ಇದೆ. ಅದರಲ್ಲಿ ಸುಮಾರು ನಿಮ್ಮ 15 ಲಕ್ಷ ಜನರಿಗೆ ಅನುಕೂಲ ಆಗಿದೆ. ವಿಶೇಷವಾಗಿ ತಾವು ಪತ್ರಕರ್ತ ಸ್ನೇಹಿತರು ಇದ್ರಿ, ಈ ಸಾಲ ಮನ್ನಾದಿಂದ ಯಾವುದಾರ ಒಂದು ಭಾಗಕ್ಕೆ ಮೇಜರ್ ಶೇರ್ ಸಿಕ್ಕಿದೆ ಅಂದ್ರೆ ಅದು ಉತ್ತರ ಕರ್ನಾಟಕ. ನಾವು ಸುಮ್ನೆ ನೋಡೋದೇ ಮಾತಾಡೋದು ಬೇಡ. ಅದಕ್ಕೆ ಹೇಳಿಕೆ ಅಲ್ಲ, ನಾನು ಹೇಳ್ತಾ ಇದ್ದೀನಿ, ಅದ್ರದ್ದು ದಾಖಲೆ ಕೊಡ್ತೀನಿ ನಾನು. ಮೇಜರ್ ಶೇರ್ ಸಾಲ ಮನ್ನಾದು ಉತ್ತರ ಕರ್ನಾಟಕ, ನಾಟ್ ದಕ್ಷಿಣ. ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಅಚ್ಚೇ ದಿನ ರೈತರಿಗೆ ಬರಲಿಲ್ಲ, ಬಡವರಿಗೆ ಬರಲಿಲ್ಲ, ಹಿಂದುಳಿದವರು ಬರಲಿಲ್ಲ, ದಲಿತರು ಬರಲಿಲ್ಲ, ಮುಸಲ್ಮಾನ್ ಯಾರಿಗೂ ಬರಲಿಲ್ಲ. ಒಂದು ದಿವಸ ನೋಟ್ ಬ್ಯಾನ್ ಇಂದ ಕಷ್ಟ ಆಯ್ತು, GST ಕಷ್ಟ ಆಯ್ತು. ಅದಕ್ಕೆ ಇವತ್ತು ನ್ಯಾಯ ಯೋಜನೆ ಇರಲಿ. ನಮ್ಮ ಮ್ಯಾನಿಫೆಸ್ಟೋಲ್ಲಿ ಪ್ರತಿಯೊಬ್ಬರಿಗೂ ಕೂಡ 72,000 ರೂಪಾಯಿಗಳನ್ನ ವಾರ್ಷಿಕವಾಗಿ, ಸುಮಾರು 3 ಲಕ್ಷ ಕೋಟಿ ಆಗ್ತದೆ ವಾರ್ಷಿಕವಾಗಿ. ನಮ್ಮ ಮ್ಯಾನಿಫೆಸ್ಟೋಲ್ಲಿ ಒಂದು ದಿವಸ ರಾಹುಲ್ ಗಾಂಧಿ ಅವರು ನಮ್ಮ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಇವತ್ತು ದಿವಸ ಮಾಡಿದ್ರೆ, ನಾವು ಅಧಿಕಾರಕ್ಕೆ ಬಂದ್ರೆ ಬರ್ತೀವಿ ನಿಶ್ಚಿತವಾಗಿ. ಎಲ್ಲರಿಗೂ ಕೂಡ 72,000 ರೂಪಾಯಿ ಇವತ್ತು ದಿವಸ ಬಡವರಿಗೆ, ಇವತ್ತು ದಿವಸ ರೈತರಿಗೆ ನಾವು ಕೊಡುವಂತದ್ದಾಗ್ತದೆ. 20 ಮೋದಿ ಸೈನಿಕ ಅಂತ ಹೇಳಿ ಅದು ತಪ್ಪಲ್ವಾ? ಒಬ್ಬ ರಾಷ್ಟ್ರದ ಪ್ರಧಾನ ಮಂತ್ರಿ, ಒಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಸೈನ್ಯ ನಮ್ದು ಅಂತ ಹೇಳ್ತಾರೆ. ನೀವು ಅದನ್ನ ಯಾರು ಪತ್ರಕರ್ತರೆ ಕ್ವಶನ್ ಮಾಡಿಲ್ಲ. ಸರ್, ಈಶ್ವರಪ್ಪ ಅವರು ಹೇಳಿಕೊಟ್ಟಾರೆ, ಮುಸಲ್ಮಾನರಿಗೆ ಅವರು ಬಂದು ಅವ್ರ ಆಫೀಸ್ ಎಲ್ಲ ಕ್ಲೀನ್ ಮಾಡಿ ಕಾನ್ಫಿಡೆನ್ಸ್ ಮಾಡುತ್ತಾರೆ, ಮುಸಲ್ಮಾನರಿಗೆ ಟಿಕೆಟ್ ಕೊಡುದಿಲ್ಲ ಅಂತ ನೋಡಿ. ಅದೇ ತೆರೆಯುವ ಬಗ್ಗೆ ಎಷ್ಟು ಕಾಳಜಿ ಮಾಡ್ತೀನಿ ನೀವು? ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷ ನಾಯಕರಾಗಿದ್ರು. ಏನ್ ಬೇಕಾದ್ ಮಾತಾಡಕ್ಕಾಗತ್ತೆ? ನೀವ್ ಹೇಳಿ ನೋಡೋಣ. ಮತ್ತೆ ಮೆದುಳಿದ ಮಾತಾಡ್ತಾರ, ಏನ್ ಬೇಕಾದ್ರೆ ಏನ್ ಬೇಕಾದ್ ಮಾತಾಡ್ತಾರ, ಜಾತಿ ಮಾತಾಡ್ತಾರ, ಇನ್ನೊಬ್ಬರು ಮಾತಾಡ್ತಾರ. ಮಾತಾಡೋದು ರಾಜಕಾರಣದಾಗ ಏನ್ ಬೇಕಾದ್ ಮಾತಾಡಕ್ಕಾಗತ್ತೆ? ಮಾತಾಡೋದು ಸ್ವಲ್ಪ ವಿಚಾರ ಬೇಕಲ್ಲ. ಒಬ್ಬ ಜವಾಬ್ದಾರಿ ಸ್ಥಾನದಾಗಿದ್ದ ಉಪಮುಖ್ಯಮಂತ್ರಿ ಯಾರು ಏನ್ ಬೇಕಾದ್ ಮಾತಾಡ್ಬೋದ, ನೆಗೆದ್ ಬೀಳ್ತಾರ, ಆಗ ಮಾಡ್ತಾರ, ಇದ್ ಮಾಡ್ತಾರ, ಸಿದ್ದರಾಮಯ್ಯ ಕ್ವಾಣಿದಾರ, ಹಿಂಗೆಲ್ಲ ಮಾತಾಡಿದ ಅದಕ್ಕೆ ಏನಾದ್ರು ಇದಾಯ್ತಲ್ಲ ಸರ್. ಒಂದ್ ಮನುಷ್ಯ ಸ್ಟೇಟಸ್ ಇರ್ಬೇಕು. ಈಶ್ವರಪ್ಪ ಅವರು ನಿಮಗೆ ಎಂಟರ್ಟೈನ್ಮೆಂಟ್ ಅವರು ಮಾಧ್ಯಮದವ್ರಿಗೆ. और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। और हाँ, बेल आइकॉन दबाना ना भूलिएगा। धन्यवाद।